ಸಕ್ಕರನಾಡು ಮಂಡ್ಯದಲ್ಲಿ ಸಂಪಿಗೆ ಬಿದ್ದು 2 ವರ್ಷದ ಮಗು ದಾರುಣ ಸಾವನ್ನಪ್ಪಿದೆ. ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಲಕ್ಷ್ಮೀ ಸಾಗರದಲ್ಲಿ ಇಂಥದ್ದೊಂದು ದುರಂತ ನಡೆದು ಹೋಗಿರೋದು. ಹೃದಯ ವಿದ್ರಾವಕ ಘಟನೆ ನಡೆದು ಹೋಗಿರೋದು. ಮಗು ಮನೆ ಮುಂದೆ ಆಟವಾಡ್ತಾ ಇತ್ತಂತೆ. ಆಟವಾಡ್ತಾ ಇದ್ದಂತಹ ಸಂದರ್ಭದಲ್ಲೇ ಇಂಥದ್ದೊಂದು ದುರ್ಘಟನೆ ಅವಘಡ ನಡೆದು ಹೋಗ್ಬಿಟ್ಟಿದೆ. ಮನೆ ಮುಂದೆ ಇದ್ದಂತಹ ಸಂಪಿಗೆ ಬಿದ್ದು 2 ವರ್ಷದ ಕಂದಮ್ಮ ವಿನೋದ್ ಜೀವವನ್ನ ಕಳ್ಕೊಂಡಿದೆ. ಹರೀಶ್ ಹಾಗೆ ಸುಷ್ಮಾ ದಂಪತಿಯ ಕಂದ ಈ ವಿನೋದ್ ಮಗುವನ್ನ ಕಳ್ಕೊಂಡಂತಹ ಪೋಷಕರು ಸದ್ಯ ಆಕ್ರಂದಿಸುತ್ತಿದ್ದಾರೆ. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಲಕ್ಷ್ಮೀ ಸಾಗರ ಅನ್ನುವಂತಹ ಪ್ರದೇಶದಲ್ಲಾಗಿರುವಂತಹ ದುರಂತ ಇದು. ಜೀವವನ್ನ ಕಳ್ಕೊಂಡಂತಹ ಮುದ್ದಾದ ಕಂದಮ್ಮನನ್ನ ಗಮನಿಸ್ತಾ ಇದ್ದೀರಿ. 2 ವರ್ಷದ ಮಗು ವಿನೋದ್ ಮನೆ ಮುಂದೆ ಆಟವಾಡ್ತಾ ಇತ್ತು. ಮನೆ ಮುಂದೆಯೇ ಸಂಪಿತ್ತು. ಆ ಸಂಪಿಗೆ ಬಿದ್ದು ಜೀವವನ್ನ ಕಳ್ಕೊಂಡಿದೆ. ಸಂಪ್ ಯಾಕೆ ಓಪನ್ ಇತ್ತು? 2 ವರ್ಷದ ಕಂದ ಮನೆ ಮುಂದೆ ಆಟವಾಡ್ತಿದೆ ಅನ್ನುವಂತಹ ಟೈಮ್ನಲ್ಲಿ ಮನೆಯಲ್ಲಿ ಯಾರೂ ಇರ್ಲಿಲ್ವಾ? ಅಥವಾ ಮನೆಯಲ್ಲಿದ್ದಂತಹ ಪೋಷಕರ ಗಮನ ಮಗು ಮೇಲಿರ್ಲಿಲ್ವಾ? ಇದೆಲ್ಲದರ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕು. ಆದರೆ ಪುಟ್ಟ ಮಕ್ಕಳು ಇರುವಂತಹ ಮನೆಯಲ್ಲಿರುವಂತಹ ಮಂದಿ, ಅದು ಹೆತ್ತವರಾಗಿರಬಹುದು, ಅಜ್ಜ ಅಜ್ಜಿ ಆಗಿರಬಹುದು, ಅಥವಾ ಮನೆಯಲ್ಲಿರುವಂತಹ ಬೇರೆ ಯಾರೇ ಆಗಿರಬಹುದು, ಎಷ್ಟು ಜಾಗರೂಕರಾಗಿರಬೇಕು, ಆ ಮಕ್ಕಳನ್ನ ಮೈಯೆಲ್ಲ ಕಣ್ಣಾಗಿರುವಂತೆ ಯಾವ ರೀತಿ ನೋಡ್ಕೊಳ್ಬೇಕು ಅನ್ನೋದಕ್ಕೆ ಬಹುಶಃ ಇದೊಂದು ಕೆಟ್ಟ ಎಕ್ಸಾಂಪಲ್ ಅಂತ ಅನ್ಸುತ್ತೆ. 2 ವರ್ಷದ ಕಂದ ಜೀವ ಕಳ್ಕೊಂಡಿದೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಂದೀಶ್ ನೀಡ್ತಾ ಹೋಗ್ತಾರೆ. ನಂದೀಶ್, ನಿಜಕ್ಕೂ ಆಘಾತಕಾರಿಯಾದಂತಹ ಘಟನೆ, ಹೃದಯ ವಿದ್ರಾವಕ ಘಟನೆ. ಕಂದಮ್ಮ ಮನೆ ಮುಂದೆ ಆಟವಾಡ್ತಾ ಇದ್ದಿದ್ದು ಸಂಪ್ನಲ್ಲಿ ಬೀಳುತ್ತೆ ಅಂತಂದ್ರೆ ಪ್ರಶ್ನೆಗಳು ಹುಟ್ಕೊಂಡ್ಬಿಡುತ್ತೆ. ಆ ಸಂಪ್ ಯಾಕೆ ಓಪನ್ ಇತ್ತು ಅನ್ನೋದು ಮೊದಲ ಪ್ರಶ್ನೆ. ಜೊತೆಗೆ 2 ವರ್ಷದ ಕಂದ ಮನೆ ಮುಂದೆ ಆಟವಾಡ್ತಿದೆ ಅನ್ನುವಂತಹ ಟೈಮ್ನಲ್ಲಿ ಮನೆಯ ಮುಂದೆ ಆ ಮಗುವಿನ ಮೇಲೆ ಕಣ್ಣಿಡೋದಕ್ಕೆ ಮಗುವಿನ ಪೋಷಕರು ಅಥವಾ ಮನೆಯಲ್ಲಿ ಯಾರೂ ಇರ್ಲಿಲ್ವಾ? ಹೇಗಾಯ್ತು ಈ ದುರಂತ ಅಂತ ಹೇಳಿ ನಂದೀಶ್. ಖಂಡಿತ ವಿದ್ಯಾಶ್ರೀ, ಮಗು ಅಂದ ತಕ್ಷಣ ಅವನ್ನ ಕಣ್ಣಿನ ರೆಪ್ಪೆರೆತ್ತಿ ನೋಡ್ಕೊಳ್ಬೇಕು. ಆದ್ರೆ ಮನೆಯ ಮುಂದೆ ಇದ್ದಂತಹ ನೀರಿನ ಸಂಪಿಗೆ ಇದೀಗ 2 ವರ್ಷದ ಪುಟ್ಟ ಮಗು ಬಿದ್ದು ಸಾವನ್ನಪ್ಪಿರುವಂತಹ ಒಂದು ಹೃದಯ ವಿದ್ರಾವಕ ಘಟನೆ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಲಕ್ಷ್ಮೀ ಸಾಗರ ಗ್ರಾಮದಲ್ಲಿ ನಡೆದಿರುವಂತದ್ದು. ಹರೀಶ್ ಹಾಗೆ ಸುಷ್ಮಾ ದಂಪತಿಯ 2 ವರ್ಷದ ಪುತ್ರ ವಿನೋದ್ ಎಂಬ ಒಂದು ಬಾಲಕ ಇದೀಗ ನೀರಿನ ಸಂಪಿಗೆ ಬಿದ್ದು ಸಾವನ್ನಪ್ಪಿರುವಂತದ್ದು. ಅಂದ್ರೆ ಆ ಒಂದು ಮಗು ಮನೆಯ ಒಳಗೆ ಭಾಗದಲ್ಲಿ ಆಟವನ್ನ ಆಡ್ತಾ ಇತ್ತು. ಆ ಸಂದರ್ಭದಲ್ಲಿ ಯಾವಾಗ ಮನೆಯಿಂದ ಹೊರಕ್ಕೆ ಹೋಗ್ತಾ ಕೂಡ ಪೋಷಕರಿಗೆ ತಿಳಿದಿಲ್ಲ. ಅಂದ್ರೆ ಆ ಮಗು ಏನು ಸಂಪಿನ ಬಾಗಿಲನ್ನ ತೆಗೆಯಲಾಗಿತ್ತು, ಅದರ ಒಳಗೆ ತೆಗೆದಿತ್ತು. ಆ ನಿಟ್ಟಿನಲ್ಲಿ ಆ ಮಗು ಸಂಪಿಗೆ ಹೋಗಿ ಬಿದ್ದಿರುವಂತದ್ದು. ಬಳಿಕ ಅವರ ಪೋಷಕರಿಗೆ ತಿಳಿದು ಬಂದಿರುವಂತದ್ದು. ನಂತರ ಆ ಒಂದು ಮಗುವನ್ನ ಮೇಲಕ್ಕೆತ್ತಿ ನೋಡಿದ ಸಂದರ್ಭದಲ್ಲಿ ಅಷ್ಟೊತ್ತಿಗೆ ಆ ಮಗುವಿನ ಪ್ರಾಣ ಪಕ್ಷಿಯು ಕೂಡ ಹಾರಿ ಹೋಗಿರುವಂತದ್ದು. ಅಂದ್ರೆ ಎಲ್ಲ ಒಂದ್ ಕಡೆ ಆ ಪೋಷಕರು ಮಕ್ಕಳುಗಳನ್ನ ಜಾಗೃತವಾಗಿ ನೋಡ್ಕೊಳ್ಬೇಕು. ಆದ್ರೆ ಇಲ್ಲಿ ಆ ಪೋಷಕರು ಒಂದ್ ಸ್ವಲ್ಪ ಯಾಮಾರಿದ್ರಿಂದ ಈ ಒಂದು ದುರ್ಘಟನೆಯು ಕೂಡ ನಡೆದಿರುವಂತದ್ದು. ಸದ್ಯ ಆ ಒಂದು ಮಗುವಿನ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಇಡೀ ಗ್ರಾಮದಲ್ಲೇ ಒಂದು ರೀತಿ ಸೂತಕದ ಛಾಯೆ ಆವರಿಸಿರುವಂತದ್ದು ವಿದ್ಯಾಶ್ರೀ. ಥ್ಯಾಂಕ್ ಯು ನಂದೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ.